ಜನಾರ್ದನ ರೆಡ್ಡಿ ಹೇಳಿಕೆಗೆ ಸಚಿವ ಶಿವರಾಜ್ ತಂಗಡಗಿ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಎರಡು ಹೆಜ್ಜೆ ಮುಂದೆ ಹೋಗಿ ಮಾತನಾಡಬೇಕಾಗುತ್ತೆ, ಹುಷಾರ್ ಅಂತ ಹೇಳಿದ್ದಾರೆ. ಕೊಪ್ಪಳದ ಕಾರ್ಟಿಕೆಯಲ್ಲಿ ನಡೆದಂತ ಕಾಂಗ್ರೆಸ್ ಸಭೆಯಲ್ಲಿ ಈ ರೀತಿಯಾಗಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಜನಾರ್ದನ ರೆಡ್ಡಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ನನ್ನ ಮನೆ ಸುತ್ತಲೂ ಓಡಾಡಿದ್ದನ್ನ ಬಹಿರಂಗಪಡಿಸ್ಲಾ? ಸಂಸ್ಕಾರವುಳ್ಳ ಕುಟುಂಬದಿಂದ ಬಂದಿದ್ಕೆ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಟಗರು ಬೆಂಗಳೂರಿನಿಂದ ಬಳ್ಳಾರಿಗೆ ಬಂದು ಗುದ್ದಿದ್ದು ನೆನಪಿದ್ಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕನಕಗಿರಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಮಂತ್ರಿಯಾಗಿದ್ದೇನೆ, ನಿನ್ನಿಂದ ತಂಗಡಿಗೆ ಮಂತ್ರಿ ಆಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನ ಹಣೆ ಬರಲು ಚೆನ್ನಾಗಿ ಗೊತ್ತು. ತಂಗಡಿಗೆಯಿಂದ ನಿನ್ನಿಂದ ತಂಗಡಿಗೆ ರಾಜ್ಯದ ಮಂತ್ರಿ ಆಗಿಲ್ಲ. ಈ ಕನಕಗಿರಿ ಕ್ಷೇತ್ರದಲ್ಲಿ ಜನ ಕೂತಲ್ಲ, ನೀನ್ಯಾರು ನನ್ನ ಕರ್ಕೊಂಡು ಹೋದ್ಮೇಲೆ ನೀನು ಮಂತ್ರಿ ಆಗಿರಿ. ನನ್ನ 12 ಗಂಟೆ ರಿಸಲ್ಟ್ ಬಂತು, 10 ಗಂಟೆಗೆ ನನ್ನ ಮನೆ ಮುಂದೆ ಬಂದು ನಿಂತಿದ್ರು ನಿನ್ನೆಲ್ಲ ಕಾವಲುಗಾರರು. ನನ್ನ ಕರ್ಕೊಂಡು ಹೋಗಿ ನನ್ನ ಹೆಸರು ಮಂತ್ರಿ ಆಗಿದ್ದೀನಿ. ಜನಾರ್ದನ್ ರೆಡ್ಡಿ, ನಾನು ನೀನು ಹೇಳಿದ ಪದವನ್ನು ಬಳಸಬಲ್ಲೆ, ಆ ತಾಕತ್ ನನಗೂ ಇದೆ. ರಾಜ್ಯಸಭಾ ಚುನಾವಣೆ ಒಳಗ ನನ್ನ ಮನೆ ಸುತ್ತರ ಓಡಾಡಿದಲ್ಲ, ಹೇಳ ಜನಾರ್ದನ್ ರೆಡ್ಡಿ, ನಿನ್ನಂತವ್ರನ್ನು ಬಹಳ ಮಂದಿ ನೋಡಿದ್ದೀನಿ ನಾನು. ಈ ಕ್ಷೇತ್ರದ ಜನರು ನನಗೆ ದೇವರು, ಈ ಕ್ಷೇತ್ರದ ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಬರೇ ಪಕ್ಷ ಅಲ್ಲ, ಇಂಡಿಪೆಂಡೆಂಟ್. ನಿನ್ನ ಜನ ಸುಳ್ಳು ಹೇಳಿ ಗೆದ್ದಿಲ್ಲ. ನೀನು ಮೊನ್ನೆ ಡಬಲ್ ಬೆಡ್ರೂಮ್ ಎಲ್ಲಪ್ಪ ರೆಡ್ಡಿ, ಎಲ್ಲಿ ನಿನ್ನ ಡಬಲ್ ಬೆಡ್ರೂಮ್? IPL ಆಡಿದ್ರ ಗಂಗಾವತ್ಯಾಗ? IPL ಆಡಿದ್ರನ್ರಿ? ಗೆದ್ದ ತಕ್ಷಣ ಇಂಟರ್ನ್ಯಾಷನಲ್ ಸ್ಟೇಡಿಯಂ. ಸ್ವಾಮಿ, ನಿನ್ನಷ್ಟು ಸುಳ್ಳು ನಾನು ಹೇಳಂಗಿಲ್ಲ. ಈ ಕ್ಷೇತ್ರ ಜನರಿಗೆ 1 ವರ್ಷದಿಂದ ನಾನು ಪ್ರತಿಯೊಂದು ವಾರ್ಡ್ನೊಳಗ, ಪ್ರತಿಯೊಂದು ಊರೊಳಗ, ಪ್ರತಿಯೊಂದು ಊರಿಗೆ ಭೇಟಿ ಕೊಟ್ಟಿದ್ದೆ. ಅವತ್ತ ನನ್ನೆಲ್ಲ ತಾಯಂದ್ರಿಗೆ